ನಮಸ್ತೆ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಹೊಸ ವರ್ಷದ ಮೊದಲ ದಿನ ಹಿನ್ನೆಲೆ ಕೋಲಾರ ಜಿಲ್ಲೆಯ ಇವತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು. ಅದರಲ್ಲೂ ಪ್ರಮುಖವಾಗಿ ಕೋಲಾರ ಜಿಲ್ಲೆಯ KGF ತಾಲೂಕಿನ ಕಮ್ಮಸಂದ್ರ ಗ್ರಾಮದಲ್ಲಿರ್ತಕ್ಕಂಥ ಕೋಟಿಲಿಂಗೇಶ್ವರ ಶಿವನ ದೇಗುಲಕ್ಕೆ ಇವತ್ತು ನೆರೆಯ ಆಂಧ್ರ ಮತ್ತೆ ತಮಿಳುನಾಡು ಸೇರಿದಂತೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು. ಹೊಸ ವರ್ಷದ ಮೊದಲ ದಿನ ಹಿನ್ನೆಲೆ ಇವತ್ತು ಕೋಟಿಲಿಂಗೇಶ್ವರ ಶಿವನ ದೇಗುಲದ ಮುಖ್ಯ ಒಂದು ಗರ್ಭಗುಡಿಯಲ್ಲಿ ಶಿವನಿಗೆ ವಿಶೇಷವಾಗಿರ್ತಕ್ಕಂಥ ಬಣ್ಣ ಬಣ್ಣದ ಒಂದು ಹೂವಿನ ಅಲಂಕಾರವನ್ನು ಕೂಡ ಮಾಡಿದ್ರು. ಬೆಳಗ್ಗೆ 5 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಇವತ್ತು ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಅದರಲ್ಲೂ ಪ್ರಮುಖವಾಗಿ ಇವತ್ತು ಶಿವನ ದರ್ಶನಕ್ಕೆ ಎಂದಿನಂತೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವಂತಹ ಒಂದು ನಿರೀಕ್ಷೆ ಏನಿತ್ತು ಅದು ಮತ್ತೊಮ್ಮೆ ಇವತ್ತು ನಿಜವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಕಳೆದ ಒಂದು 10 ವರ್ಷಗಳಿಂದ KGF ತಾಲೂಕಿನ ಒಂದು ಕೋಟಿಲಿಂಗೇಶ್ವರ ಪುಣ್ಯಕ್ಷೇತ್ರಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಹೊಸ ವರ್ಷದ ಒಂದು ಮೊದಲ ದಿನ ಭಕ್ತರು ಆಗಮಿಸ್ತಾರೆ. ಅದೇ ನಿಟ್ಟಿನಲ್ಲಿ ಇವತ್ತು ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಭಕ್ತರು ಆಗಮಿಸಿದ್ರು. ಪ್ರಮುಖವಾಗಿ ಕೋಟಿಲಿಂಗೇಶ್ವರ ಒಂದು ಪುಣ್ಯಕ್ಷೇತ್ರದಲ್ಲಿ ಭಕ್ತರು ಒಂದು ಪ್ರತಿಷ್ಠಾಪನೆ ಮಾಡಿರುವಂತಹ ಒಂದು ಶಿವಲಿಂಗಗಳಿಗೆ ಭಕ್ತರು ಸಾಕಷ್ಟು ಕಡೆ ಒಂದು ಪೂಜೆಯನ್ನ ಸಲ್ಲಿಕೆ ಮಾಡಿತ್ತು. ಜೊತೆಗೆ ಒಂದು ಕೋಟಿಲಿಂಗೇಶ್ವರ ದೇಗುಲದ ಮುಖ್ಯ ಆಕರ್ಷಣೆ ಆಗಿರುವಂತಹ 108 ಅಡಿ ಎತ್ತರದ ಶಿವಲಿಂಗವನ್ನ ನೋಡ್ಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಭಕ್ತರು ಕೂಡ ನೆರೆದಿದ್ರು. ದೇಗುಲದ ಆಡಳಿತ ಮಂಡಳಿಯರು ಕೂಡ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಒಂದು ಆಗಮಿಸುವಂತ ನಿರೀಕ್ಷೆ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಲ್ಲಾ ಒಂದು ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ಜೊತೆಗೆ KGF ನ ಪೊಲೀಸ್ ಇಲಾಖೆ ವತಿಯಿಂದ ಇವತ್ತು ಒಂದು ಯಾವುದೇ ರೀತಿಯಲ್ಲಿ ಕೂಡ ಒಂದು ಅಹಿತಕರ ಘಟನೆ ನಡೆಯದಂತೆ ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿದಂತು. ಬೆಳಿಗ್ಗೆ ಸುಮಾರು ಒಂದು 11 ಗಂಟೆ ವೇಳೆಗೆ ಇವತ್ತು ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಕೂಡ ದೇಗುಲದ ಧರ್ಮಾಧಿಕಾರಿ ಆಗಿರುವಂತಹ KV ಕುಮಾರಿ ಅವರು ಚಾಲನೆ ಕೊಟ್ಟರು. ಸಂಪ್ರದಾಯಬದ್ಧವಾಗಿ ಒಂದು ಪೂಜೆಗಳನ್ನ ಸಲ್ಲಿಕೆ ಮಾಡಿದ ನಂತರ ಬ್ರಹ್ಮರಥೋತ್ಸವ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಇದರಲ್ಲಿ ನೂರಾರು ಸಂಖ್ಯೆಯಲ್ಲಿ ಇವತ್ತು ಭಕ್ತರು ಕೂಡ ಭಾಗಿಯಾಗಿದ್ರು. ಈ ಸಂಬಂಧಪಟ್ಟಂತೆ ಕೋಟಿಲಿಂಗೇಶ್ವರ ಕ್ಷೇತ್ರದಲ್ಲಿ ನಾವು ಗಮನಿಸಬಹುದು, ಇದು ರಾಜ್ಯದ ಪ್ರವಾಸ ತಾಣಗಳಲ್ಲಿ ಒಂದಾಗಿರುವಂತದ್ದು. ಆದ್ರೂ ಕೂಡ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಅದರಲ್ಲೂ ಪ್ರಮುಖವಾಗಿ ವಿಶೇಷ ದಿನಗಳಲ್ಲಿ ಈ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಡುವ ಒಂದು ಭಕ್ತರ ಸಂಖ್ಯೆ 1 ಲಕ್ಷಕ್ಕೂ ಕೂಡ ಅದು ಮೀರುತ್ತೆ. ಇವತ್ತು ಕೂಡ ಮತ್ತೊಮ್ಮೆ ಅದು ಪುನರಾವರ್ತನೆ ಆಗಿರುವಂತದ್ದು. ಈ ಬಗ್ಗೆ ಮಾತಾಡಿರುವಂತಹ ದೇಗುಲ ಧರ್ಮಾಧಿಕಾರಿ KV ಕುಮಾರಿ ಅವರು ದೇವಸ್ಥಾನದ ಒಂದು ಅಭಿವೃದ್ಧಿ ಸಂಬಂಧಪಟ್ಟಂತೆ ನಾವು ಸಾಕಷ್ಟು ಒಂದು ಕ್ರಮಗಳನ್ನ ಕೈಗೊಂಡಿದ್ದೀವಿ. ಹಿಂದೆ ಸಾಂಬವ ಶಿವಮೂರ್ತಿ ಸ್ವಾಮೀಜಿಗಳು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ನಾವು ಮುನ್ನಡೀತಾ ಇದ್ದೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಅವರು ಹೇಳಿದ್ರು. ಈ ಒಂದು ಕೋಟಿಲಿಂಗೇಶ್ವರ ಕ್ಷೇತ್ರದ ಎಲ್ಲಾ ದೇವತೆಗಳ ಪಾದಗಳಿಗೂ ನಮಸ್ತಾ. ಇವತ್ತಿನ ದಿವಸ ಈ ಹೊಸ ವರ್ಷದ ಆಚರಣೆ ನಮ್ಮ ಒಂದು ಕೋಟಿಲಿಂಗೇಶ್ವರ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರಥೋತ್ಸವ, ವೆಂಕಟೇಶ್ವರ ಶ್ರೀದೇವಿ ಭೂದೇವಿಯವರ ಒಂದು ರಥೋತ್ಸವ. ಇವತ್ತಿನ ದಿವಸ ಎಲ್ಲ ಜನಗಳು ನಮ್ಮ ರಾಜ್ಯದವ್ರು ಅಲ್ಲದೆ ನಾನಾ ರಾಜ್ಯಗಳಿಂದನೂ ಸಹ ಜನಗಳು ಬರ್ತಿದ್ದಾರೆ. ಅವರಿಗೆ ಎಲ್ಲ ವ್ಯವಸ್ಥೆಯೂ ಸಹ ಮಾಡಲಾಗಿದೆ. ಮತ್ತು ಮತ್ತೊಮ್ಮೆ ಎಲ್ಲ ನಮ್ಮ ಸಮಸ್ತ ಎಲ್ಲ ರಾಜ್ಯಗಳ ಜನರಿಗೂ ಹಾಗೂ ಎಲ್ರಿಗೂ ಸಹ ಶುಭಾಶಯಗಳನ್ನು ಹೇಳ್ತಾ, ಆ ಭಗವಂತ ನಮ್ಮೆಲ್ಲರ ಮೇಲೂ ಕೃಪೆ ಕಟಾಕ್ಷ ಇಟ್ಟು ಒಳ್ಳೆ ಮಳೆ ಬೆಳೆ ಮನಸ್ಸಿಗೆ ನೆಮ್ಮದಿ ಎಲ್ಲರಿಗೂ ಕೊಡಬೇಕು. ಮತ್ತು ಎಲ್ಲರಿಗೂ ಅವರ ಒಂದು ಆಶೀರ್ವಾದ ಇರಬೇಕಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಇವತ್ತು ಹೊಸ ವರ್ಷದ ಆಚರಣೆ ಎಲ್ಲರೂ ಖುಷಿಯಿಂದ ಇವತ್ತಿನ ದಿವಸ ಬಂದು ಆ ಭಗವಂತನಲ್ಲಿ ಆಶೀರ್ವಾದ ತಗೋಬೇಕು ಅಂತ, ಆ ಭಗವಂತನ ಒಂದು ಕೃಪೆ ಪಡಿಬೇಕಂತ ಎಲ್ಲರೂ ಈ ಒಂದು ಕ್ಷೇತ್ರಕ್ಕೆ ಬಂದು ಎಲ್ಲ ದೇವರುಗಳನ್ನು ಸಹ ಒಂದೇ ಕಡೆ ನಾವು ನೋಡಿ ಅವರ ಆಶೀರ್ವಾದವನ್ನು ತಗೋಬೇಕಂತ, ಇದು ಎಲ್ಲ ದೇವರುಗಳ ಒಂದು ಸಂಗಮ. ಇಲ್ಲಿ ಎಲ್ಲ ದೇವರುಗಳು ಒಂದೇ ಕಡೆ ದರ್ಶನ ಮಾಡೋವಂಥದ್ದು ನಮ್ಮ ಪೂಜ್ಯ ಗುರುಗಳು ಮಾಡಿಟ್ಟು ಹೋಗಿರೋಂಥ ಒಂದು ಅದ್ಭುತವಾದಂಥ ಒಂದು ದೇವಸ್ಥಾನ ಇದು. ಅದಕ್ಕೆ ಎಲ್ಲರೂ ತುಂಬ ಜನ ಬಂದು ದರ್ಶನವನ್ನು ಪಡೀತಾರೆ. ಮಂಗಲ ಶ್ರೀ ವಿಜಯೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ನೂತನ ವರ್ಷಾಚರಣೆ ಹಾಗೂ ವಿಶೇಷ ಪೂಜೆಯನ್ನು ವರ್ಷ ಕೂಡ ಹಮ್ಮಿಕೊಂಡಿದ್ದೇವೆ. ಈ ಒಂದು 25ನೇ ವರ್ಷಾರಂಭದಲ್ಲಿ ಭಗವಂತನು ವಿಜಯೇಂದ್ರ ಸ್ವಾಮಿ ಎಲ್ಲರಿಗೂ ಕೂಡ ಒಳ್ಳೆಯ ರೈತರಿಗೆ ಒಳ್ಳೆಯ ಬೆಳೆ ಎಲ್ಲವನ್ನೂ ಆಗಬೇಕು. ಅದರ ಜೊತೆಗೆ ಎಲ್ಲರೂ ಕೂಡ ಆರೋಗ್ಯ ಇದರಿಂದ ಇರಬೇಕು ಅನ್ನೋದು ನಮ್ಮ ಉದ್ದೇಶ. ಪ್ರತಿಯೊಂದು ವರ್ಷ ಕೂಡ ಈ ಒಂದು ದೇವಸ್ಥಾನದಲ್ಲಿ ಈ ಒಂದು ಕೈಂಕರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಭಗವಂತ ಒಂದು ಎಲ್ಲರಿಗೂ ಕೂಡ ನಮಗೆ ಹೆಚ್ಚಿನ ಒಂದು ಒಳ್ಳೆಯದಾಗೋದಕ್ಕೆ ನಾವು ಭಗವಂತನಲ್ಲಿ ಬೇಡಿಕೊಂಡು ಸುಮಾರು ನಮ್ಮ 86ರಿಂದ ಈ ಒಂದು ಕೈಂಕರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದುವರೆಗೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಏನು ತಿರುಪತಿಯಲ್ಲಿ ಮಾಡೋ ರೀತಿಯಲ್ಲಿ ಗುರುವಾರ ತಿರುಪತಿಯಲ್ಲಿ ಮಾಡ್ತಾರೆ. ಅದನ್ನು ವರ್ಷಕ್ಕೊಂದು ಸರಿ ಇಲ್ಲಿ ತಿರುಪಾವಡ ಅಂತ ಹೇಳಿ 333 kg
ಅಕ್ಕಿ ಹಾಕಿ ಅದರಲ್ಲಿ ಭಗವಂತನ ಅಲ್ಲಿಂದ ತಿರುಪತಿಯಿಂದನೇ ಬ್ರಾಹ್ಮಣರನ್ನು ಕರೆಸಿ ಇದು ಮಾಡಿ ಆ ಒಂದು ತಿರುಪಾವಡ ಅನ್ನೋದನ್ನು ಇಲ್ಲಿ ರೂಢಿ ಮಾಡ್ಕೊಂಡಿದ್ದೇವೆ. ಅದರ ಜೊತೆಗೆ ನಾವು ವರ್ಷಾಚರಣೆ ಅಂಗವಾಗಿ ಕ್ಯಾಲೆಂಡರ್ ವಿತರಣೆ ಮತ್ತು ಲಡ್ಡು ವಿತರಣೆ ಇದೆಲ್ಲವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದೇವೆ. ಭಗವಂತನ ಒಂದು ಇದರಲ್ಲಿ ನಾವು ಕೂಡ ಬೇಡ್ಕೊಳ್ಳೋದು ಏನು ಅಂತೇಳಿದ್ರೆ ಎಲ್ರಿಗೂ ಕೂಡ ಒಳ್ಳೆಯದಾಗಿ ಒಳ್ಳೆಯ ಬೆಳೆಗಳು ಎಲ್ಲ ಆಗಲಿ, ಶಾಂತಿ ನೆಮ್ಮದಿ ನೆಲೆಸಲಿ ಅನ್ನೋದೇ ನಮ್ಮ ಉದ್ದೇಶ ಅಷ್ಟೇ. ಇನ್ನು ಕೆಜಿಎಫ್ ತಾಲೂಕಿನ ಬೇತ್ಮಂಗಲ ಗ್ರಾಮದ ಐತಿಹಾಸಿಕ ದೇಗುಲ ಆಗಿರ್ತಕ್ಕಂಥ ವಿಜಯೇಂದ್ರ ಸ್ವಾಮಿ ದೇಗುಲದಲ್ಲಿ ಇವತ್ತೊಂದು ವಿಶೇಷವಾಗಿ ಒಂದು ಪೂಜೆಯನ್ನು ಕೂಡ ಹಮ್ಮಿಕೊಂಡಿದ್ರು. ಅದರಲ್ಲೂ ಪ್ರಮುಖವಾಗಿ ಏನು ತಿರುಪತಿಯಲ್ಲಿ ಏನು ನಾವು ಪುಳಿಯೋಗರೆ ಒಂದು ಅನ್ನದ ಮೂಲಕ ಪುಳಿಯೋಗರೆಯನ್ನು ತಯಾರು ಮಾಡಿ ಅದರಿಂದ ಏನು ಒಂದು ವೆಂಕಟೇಶ್ವರ ಸ್ವಾಮಿಯ ಒಂದು ಮೂರ್ತಿಯನ್ನ ಏನು ತಯಾರು ಮಾಡ್ತಾರೆ, ಹಾಗೇನೆ ಇವತ್ತು ಬೇತ್ಮಂಗಲದ ಒಂದು ವಿಜಯೇಂದ್ರ ಸ್ವಾಮಿ ದೇಗುಲದಲ್ಲೂ ಕೂಡ ಅಂಥದ್ದೇ ಒಂದು ಅನ್ನದಿಂದ ಪುಳಿಯೋಗರೆಯನ್ನ ತಯಾರು ಮಾಡಿ ನಂತರ ಅದರಲ್ಲಿ ಒಂದು ವೆಂಕಟೇಶ್ವರ ಸ್ವಾಮಿಯ ಒಂದು ಮೂರ್ತಿಯನ್ನ ಇವತ್ತು ದೇಗುಲದ ಗರ್ಭಗುಡಿ ಎದುರು ಇವತ್ತು ಒಂದು ಪ್ರತಿಷ್ಠಾಪನೆ ಕೂಡ ಮಾಡಿದ್ರು. ಅದರಲ್ಲೂ ಪ್ರಮುಖವಾಗಿ 1986ರಿಂದಲೂ ಕೂಡ ಒಂದು ವಿಜಯೇಂದ್ರ ಸ್ವಾಮಿ ದೇಗುಲದಲ್ಲಿ ಹೊಸ ವರ್ಷದ ಮೊದಲ ದಿನ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನ ಹಮ್ಮಿಕೊಳ್ತಾ ಬರ್ತಾ ಇದ್ರು. ಈ ಕಳೆದ ಒಂದು 10 ವರ್ಷದಿಂದ ಏನು ದೇಗುಲದಲ್ಲಿ ಏನು ವಿಜೃಂಭಣೆಯಾಗಿ ಹೊಸ ವರ್ಷದ ಮೊದಲ ದಿನವನ್ನ ಆಚರಣೆ ಮಾಡ್ತಾ ಬರ್ತಾರೆ. ಅದೇ ನಿಟ್ಟಿನಲ್ಲಿ ಇಲ್ಲಿ ಒಂದು ಪುಳಿಯೋಗರೆಯನ್ನ ತಯಾರು ಮಾಡಿ ನಂತರ ಅದರಲ್ಲಿ ವೆಂಕಟೇಶ್ವರ ಸ್ವಾಮಿಯನ್ನ ಒಂದು ನಿರ್ಮಾಣ ಮಾಡಿ 333 ಕೆಜಿಯಲ್ಲಿ ಒಂದು ಪುಳಿಯೋಗರೆಯನ್ನ ತಯಾರು ಮಾಡಿ ಅದರಿಂದ ಏನು ವೆಂಕಟೇಶ್ವರ ಸ್ವಾಮಿ ಮೂರ್ತಿಯನ್ನ ನಿರ್ಮಾಣ ಮಾಡಲಾಗಿತ್ತು. ಈ ಒಂದು ದೇವರ ದರ್ಶನಕ್ಕೂ ಕೂಡ ಏನು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು. ಏನು ವಿಜಯೇಂದ್ರ ಸ್ವಾಮಿ ದೇಗುಲದಲ್ಲಿ ಏನು ವಿಶೇಷವಾಗಿ ಇವತ್ತು ಏನು ತಯಾರು ಮಾಡಲಾಗಿತ್ತು ಅದೇ ಒಂದು ಪುಳಿಯೋಗರೆಯನ್ನೇ ಎಲ್ಲ ಭಕ್ತರಿಗೂ ಕೂಡ ಇವತ್ತು ಪ್ರಸಾದವಾಗಿ ಒಂದು ದೇವಸ್ಥಾನದ ಅರ್ಚಕರು ಕೂಡ ವಿತರಣೆ ಮಾಡಿರುತ್ತದೆ. ಭಕ್ತರು ಕೂಡ ಏನು ಪುಳಿಯೋಗರೆಯಿಂದ ವೆಂಕಟೇಶ್ವರ ಸ್ವಾಮಿ ಮೂರ್ತಿಯನ್ನ ನಿರ್ಮಾಣ ಮಾಡಿದ್ದು ಖಂಡಿತ ಅದನ್ನು ಕೂಡ ಭಕ್ತರು ಕಣ್ತುಂಬಿಕೊಂಡು ದೇವರ ಒಂದು ಆಶೀರ್ವಾದವನ್ನು ಕೂಡ ಪಡ್ಕೊಂಡ್ರು ಅಂತಾನೆ ಹೇಳ್ಬೋದು. ಈ ಬಗ್ಗೆ ಮಾತಾಡುವಂತಹ ಏನು ದೇಗುಲ ಆಡಳಿತ ಮಂಡಳಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಅವರು ಏನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೊಸ ವರ್ಷದ ಮೊದಲ ದಿನ ಒಂದು ವಿಶೇಷ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನ ಹೇಳಿರುವಂತದ್ದು. ಒಟ್ಟಾರೆಯಾಗಿ ಏನು ಕೋಲಾರ ಜಿಲ್ಲೆಯಲ್ಲಿ ಹೊಸ ವರ್ಷದ ಮೊದಲ ದಿನ ಧಾರ್ಮಿಕ ಕ್ಷೇತ್ರಗಳಿಗೆ ಇವತ್ತು ಭಕ್ತ ಸಾಗರವೇ ನೆರೆದು ಬಂದಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಕೆಜಿಎಫ್ ತಾಲೂಕಿನ ಒಂದು ಕೋಟಿಲಿಂಗೇಶ್ವರ ಪುಣ್ಯಕ್ಷೇತ್ರ ಜೊತೆಗೆ ಬೇತಮಂಗಲ ಗ್ರಾಮದ ವಿಜಯೇಂದ್ರ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ಒಂದು ದರ್ಶನವನ್ನು ಕೂಡ ಮಾಡ್ಕೊಂಡಿರುವಂತದ್ದು. ರಘುರಾಜ್, ನ್ಯೂಸ್ 18 ಕೋಲಾರ.